ಆರತಿ ಎತ್ತಿರೆ ನಮ್ಮ ದೇವಿಕಾ ರಾಣಿಗೆ, ನಮ್ಮನೆ ರಾಣಿಗೆ. ನೀನು ಪಿಂಕಿಯನ್ನು ಎಷ್ಟು ಇಷ್ಟಪಡ್ತಿ? ತುಂಬ ಬಿ ನೀವು ಅಂತಾರ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಆಹಾ ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಸುಮಾರು ದಿನಗಳ ನಂತರ ನಮ್ಮ ಶ್ರವಣ್ ಕಾಣಿಸ್ಕೊತಿದ್ದಾನೆ. ಹಲೋ ನಮಸ್ತೆ ಎಲ್ಲರಿಗೂ. ಎಂತ ಹೇಳ್ಬೇಕಾ? ಶುಭಾಶಯ. ಇವತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮ, ಅದ್ರ ಬಗ್ಗೆ ಹೇಳು. ಎಂಗೇಜ್ಮೆಂಟ್ ಆ್ಯಕ್ಚುಲಿ ನಮ್ಮ ಕಸಿನ್ಸಲ್ಲಿ ಇದು 2ನೇ ಮದುವೆ. ಆ್ಯಕ್ಚುಲಿ ಫಸ್ಟ್ ಅಭಿ, ಸೆಕೆಂಡ್ ದೇವಿಕಾ. ಸೊ ನಮಗೆ ನಂದೆಲ್ಲ ನೀನು ಬಾವಲ್ಲವ ನಮಗೆ, ನೀನು ಅಣ್ಣ. ಅಭಿ ಆದ್ರೆ ಅಭಿ ಅವ ನಮಗೆ ಸಣ್ಣ ವಯಸ್ಸಿಂದಲ್ಲ ಪರಿಚಯ, ಅದಕ್ಕೆ ಯಾವುದು ಅಲ್ಲ ಹಾಗೆ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಇಡೀ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಅಂದರೆ ಸಂಭ್ರಮ ಪಡೋದು ಬಾರಿ ತುಂಬ ಖುಷಿ ಆಗ್ತಾ ಉಂಟು. ಜೂನಿಯರ್ ಶಾರ್ಕಾನಿಗೆ, ಜೂನಿಯರ್ ಕಿಚ್ಚ ಬಾಸ್ಗೆ, ಜೂನಿಯರ್ ಡಿ ಬಾಸ್ಗೆ, ಡಿಂಪಲ್ ಕ್ವೀನ್ ಪ್ರಜ್ಞಾ ಅವರಿಗೆ. ಹಾಗೆ ಯಾರೋ ಒಬ್ರು ಸಬ್ಸ್ಕ್ರೈಬರ್ಸ್ ಕೂಡ ಹೇಳಿದ್ರಿ, ವರ್ಷ, ದೇವಿಕಾ, ಪಿಂಕಿ ಇವರ ಮದುವೆ ಲಾಗ್ಗಳನ್ನ ನೋಡಬೇಕು, ನಮಗೆ ಆಸೆ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂತ. ಆ ಕಮೆಂಟ್ ಓದಿದಾಗಲೇ ನಾನು ಅಂದ್ಕೊಂಡೆ ಇದು ಯಾಕೋ ಸಿಂಕ್ ಆಗ್ತಿದೆ ಅಂತ. ಯಾಕಂದರೆ ದೇವಿಕಂದು ಎಂಗೇಜ್ಮೆಂಟ್ ಆಗ್ತಿದೆ ಅನ್ನೋದು ಆ ಟೈಮಿಗೆ ಗೊತ್ತಿತ್ತು, ಬಟ್ ಎಲ್ಲೂ ನಾವು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ತುಂಬ ಸಣ್ಣದಾಗಿ ಮಾಡೋ ಕಾರ್ಯಕ್ರಮ, ಸ್ವಲ್ಪ ಮಟ್ಟಿಗೆ ದೊಡ್ಡದು ಅಂತ ಅನಿಸ್ಬೋದು ನೋಡುವಾಗ. ಹೇಗಾಯ್ತು ಬಾಬು? ಸುಸ್ತಾಯ್ತು. ಇನ್ನು ಮದುವೆಗೆ ಅದಕ್ಕೆ ರೆಡಿ ಆಗಬೇಕು. ಓಹೋ ಇಬ್ಬರದ್ದು ಸಹ ಇವಳು ನನಗೆ ಕನ್ಸನ್ ತೋರಿಸ್ತಿದ್ದಾಳೆ. ಅಲ್ಲಿಗೆಲ್ಲ ರಟ್ಟಿದನ್ನೆಲ್ಲ ತೆಗಿಯುವುದು ಯಪ್ಪಾ ಫಸ್ಟ್ ಟೈಮ್ ನನಗೆ ಕನಸು ಅಂತ ಆಗ್ತುಂಟು. ಅಲ್ಲಲ್ಲ ರಿಯಲ್ ಯಾರು ಇವಳು? ನಮ್ಮ ಮನೆಯಿಂದ ಕುರುಂಟಿ ಇವಳೆ ಬರೋದಾಯ್ತು. ಅದೊಂದು ಆಸೆ ಉಂಟು ನನ್ನ ಸ್ವಂತ ಅಕ್ಕನ ಮದುವೆಗೆ. ಈಗ ನೀನು ಇವರೆಲ್ಲ ಫ್ರೆಂಡ್ಸಾ ನಿಂದು? ಕಸಿನ್. ಅಧಿಕೃತವಾಗಿ ನಿಮಗೆ ಒಂದು ಪರ್ಮಿಷನ್ ಸಿಕ್ತು. ನೆಕ್ಸ್ಟ್ ಎಲ್ಲಿ ಸುತ್ತಾಟ? ನೆಕ್ಸ್ಟ್ ನೋಡು ಎಲ್ಲಿ ಅಂತ. ಸುತ್ತಾಡ್ಲಿಕ್ಕಿಲ್ಲ ಮದುವೆ ಆದ್ಮೇಲೆ. ಇದು ಉಂಗುರ ನಿಂಗೆಂತ ಸುತ್ತಾಡ್ಬೇಕಾ? ಹೌದು ಮತ್ತೊಂದು ಇಲ್ಲಿ ಹೇಳುದು ಮಾತ್ರ. ಓ ಹುಡುಗಿಗೆ ಮಾತ್ರವಾ? ಹೌದು ಮಾರೆ, ಎಂತ ಭೇದವಲ್ಲ. ಆರತಿ ಎತ್ತಿರೆ ನಮ್ಮ ದೇವಿಕಾ ರಾಣಿಗೆ, ನಮ್ಮನೆ ರಾಣಿಗೆ. ಎಂತ
ಎಂತ ಮಾಡಬೇಕು? ಫೋನಲ್ಲಿ ಎಂತ ಜಾಲಿ ಮಾಡುದು? ಜಾಲಿ ಮಾಡಿ ಮಾವ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಹೆಂಡತಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬೇಡಿ. ಸೀಕ್ರೆಟ್ ಅಲ್ಲ, ಸೀಕ್ರೆಟ್. ಕುಲ್ಲಲ್ಲಿ ನಿಕ್ಲ ಕುಲ್ಲಲ್ಲಿ ಅಲ್ಲ, ನೀವು ತಿನ್ನೋದು ಗೊತ್ತು ಇದೆ. 1-2 ದಿನದಲ್ಲಿ ಎತ್ಕೊಂಡು ಹೋಗೋಣ, ಎತ್ಕೊಂಡು ಹೋಗುವ. ಬರ್ತಡೇ ಕಾರ್ಡ್ ಈಗ ನಾವು ದೇವಿಕಾ ಮತ್ತು ಸನಿತ್ವ ಇಬ್ಬರದು ಫೋಟೋಶೂಟ್ ಮಾಡೋದಕ್ಕೆ ಇಲ್ಲ ಹತ್ರ ಗದ್ದೆಗೆ ಹೋಗ್ತಾ ಇದ್ದೀವಿ. 2 ಕಾರಲ್ಲಿ, ಫ್ರಾನ್ಸ್ ಮತ್ತು ಅಭಿ ಕಾರಲ್ಲಿ ಮತ್ತು ನಂದು ಸಫಾರಿಯಲ್ಲಿ. ಇವ್ರನ್ನ ಒಟ್ಟಿಗೆ ಬಿಡುದಾ? ಇದು ಆಗಲ್ಲ, ಸ್ಮೆಲ್ಲಿಗೆಲ್ಲ ಖಾಲಿ ಮಾಡಬೇಕು ಅಂತ. ಅಭಿದು ಬನ್ನಿರ ಸೆಂಟ್.
ಈಗ ಹೋಗ ಅಲ್ಲಿ ಸೆಂಟ್ ಹಾಕ್ತಾರೆ. ಓ ದೇವರೇ ಪಿಂಕಿ 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 ಕುಂಡೆ 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 ಬರುವಾಗ ಸಹ ಬೇಕಾ ಆಗ್ಲಿಕ್ಕೆ. ನಿನ್ನೆ ಬೆಂಗಳೂರಿಂದ ಬಂದ್ವಿ, ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ನಾಳೆ ಫಿನಾಲೆ. ಇದ್ರ ಮಧ್ಯೆ ಎಷ್ಟು ಜನ ಇದ್ದೀವ ನಾವು? ಕಾರ್ ಫುಲ್ ಸೆಂಟೆ ವಾಸನೆ ಬರ್ತದೆ ಮಾರೆ. ಅವ್ರು ಚಂಡಿ ಆಗ್ಬೇಕು. ಮಳೆ ಬರುದಿಲ್ಲ. ಒಳ್ಳೆ ಆಗ್ತದೆ ನಿಮಗೆ, ಒಳ್ಳೆ ಆಗ್ತದೆ ಹಾಗೆ ಬಿಟ್ಟು ಹೋಗ್ಲಿಕ್ಕೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಗದ್ದೆಗೆ ಹೋಗ್ತಾ ಇದೀವಿ. ನಿಲ್ಬೇಕಂತ ನಿಲ್ಲಿಸಿ ಇವರುಂಟಲ್ಲ ಪಿಂಕಿನವರು ಅಲ್ಲಲ್ಲಿ ನಿಲ್ಲಿಸಿ ನಾವು ಬಂದೆ ಈಗ ತಿರುಗಿಸಿ ಬರ್ತಾರೆ ಸೈಡ್ ಅಲ್ಲಿ ಅಕ್ಕ ತಿರುಗಿಸಿ ಬರ್ತಾರೆ. ಈಗ ಅವರ 10 ನಿಮಿಷ ಟೈಮ್ ಕೊಟ್ಟದ್ದು 10 ನಿಮಿಷ ಟೈಮ್ ಕೊಟ್ಟದ ನಮಗೆ. ಅವರಲ್ಲಿ ಕಾಯ್ತಿರುವವರು ಅವ್ರು ಯಾವಾಗ ಅವರು ವಾಪಸ್ ಬರುವ ಚಾನ್ಸ್ ಇಲ್ಲ. ಹೋಗ್ಬೇಕು ಹೋಗು ಹೋಗು ಹೋಗು. ಹಾಗೆ ಟರ್ನ್ ಮಾಡಿ ಬರ್ತಿದ್ರು. ಇವ ಬಡ್ಡ ಮಾರ. ಪಿಂಕಿ ಆಲ್ಮೋಸ್ಟ್ ಟರ್ನ್ ಮಾಡಿ ಬಂದಿದ್ದಾಳೆ. ಎಷ್ಟು ಸರ್ತಿ ಬಿದ್ದಿದ್ದಾಳೆ ವಾಪಸ್ ಇಳಿಸಿದ ಕಾಂಪಿಟೇಷನ್ ಸೀದಾ ಬರ್ಬೇಕು. ಅವಳು ತಿರುಗಿಸ್ಲಿಕ್ಕೆ ಎಷ್ಟೇ ಎದುರುತ್ತಾಳೆ. ಮಾತಲ್ಲಿ ಹೇಳೋದಿಲ್ಲ ನಿನ್ನ ರೂಪಲ್ಲ. ಇಲ್ಲಿ ಚಿರತೆ ಉಂಟು ಸಾವಿನ್ನು ಚಿರತೆ ನಾನೇ ನೋಡಿದ್ರೆ ಅಂತ ಆಗ್ತದೆ. ನಾಯಿ ನೋಡಿದ್ರೆ ಅಲ್ಲ ಆನೆ ಇರುವಾಗ ಯಾಕೆ ಚಿರತೆ ಅಲ್ಲ? ಆದ್ರೆ ನನ್ನ ನೋಡಿ ಎದುರ್ತದೆ, ನಿನ್ನ ನಾಯಿಯನ್ನು ನೋಡಿ. ಇದೇ ಲೊಕೇಶನ್ ನೋಡಿ, ಇದೇ ಲೊಕೇಶನ್. ಚಂದ ಬರ್ತದೆ ನೋಡಿ. ಅದೇ ತೆಗಿತಿದ್ದೇನೆ. ಶಾಡೋ ಬರ್ತದೆ ಮತ್ತೆ ಅವ್ರದ್ದು ಫೋಟೋ ಸಹ ಉಂಟಲ್ಲ ಈಗ ಬರ್ತದಾ? ಹೇಗೆ ಅನಿಸ್ತಿದೆ? ಅಂದ್ರೆ ಈ ತರ ಬಲ್ಲೆಲ್ಲ ಬೇರೆ ಎಂತ ಇಲ್ವಾ? ಅಷ್ಟೇ ಚಿಕ್ಕ ಕಾಂತ ಉಂಟು ಚಿಕ್ಕ ಅನ್ಸರಿ ಕಳಿಸ್ಲಿಕ್ಕೆ. ಅವಳು ಕೂತ್ಕೊಳ್ಳಿ ನಿನ್ನದು ಕೊಡಂತೆ. ಇದು ಧೂಮ್ 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 3 ಇದು ಹೀರೋಸ್. ಧೂಮ್ 4 4 ಇದು ಹೀರೋಸ್. ಇವರಿಗೊಂದು ಇಂತ ಇಡ್ತಾರೆ. ಹೌದು ಒಮ್ಮೆ ರಿಂಗಿದ್ದು ಇವೊಂದು ಎಂಗೇಜ್ಮೆಂಟ್ ಇದ್ದು. ಇದು ಫೈಲ್ ಅಂದ್ರೆ ಅದು ಏನಿಲ್ಲ. ಅದು ಮಂಗ ಅನ್ನೋದು. ಸೈಡ್ ಬನ್ನಿ ಎಲ್ಲ ಕೇಳ್ಬೇಡಿ ಆಯ್ತಾ? ಈ ತಲೆಗೆ ನೋಡಿ ಅಲ್ಲಿ ಅಲ್ಲ ಜಸ್ಟ್ ನೀವು ಲೀನ್ ಆಗಿ ಅಂತ ಮಾಡಿ. ನಮಗೆ ಡಿಬ್ಬನೆ ಮಾಡ್ಬೋದಿತ್ತು, ಎಷ್ಟು ಗಾಡಿ ಉಂಟು. ಏ ಅಲ್ಲಿ ಕಲ್ಲಲ್ಲಿಲ್ಲ. ನಾನು ಪಿಕ್ಚರ್ ಹೇಳ್ತಿದ್ದೆ. ಪಿಂಕಿ ಪಿಂಕಿ ಬಗ್ಗು
ಬೆಂಕಿ ಬಗ್ಗು ಇವ್ರು ನಿಲ್ತಾರೆ ಮೇಲೆ ಅಲ್ಲ ನೀನ್ ಅದ್ರ ಮೇಲೆ ನಿಂತ್ರೆ ಬರುದಿಲ್ವಾ? ಬೇಗ 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 ಅಲ್ಲ ಕೈ ಮೇಲೆ ಇಡ್ಬೇಕಾ? ಹಾಗೆ ಆಗಿರಿ ಬ್ರೋ ಆಚೆ ಆಚೆ ಸೈಡ್ ನೋಡಿ, ಆಚೆ ಸೈಡ್ ನೋಡಿ. ಇವರದ್ದು ಬರ್ದು ಇಲ್ಲಿ ಸೂಪರ್ ಬಂದಿದ್ದು. ಬೀಳ್ಬೇಡ, ತಲೆ ಚೋರಿ ಹೀಗೆ ಇಡು. ಈಚೆ 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 ಈಚೆ. ಇವನಿಗೆ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್. ಅರ್ಧ ಮುಖ ಈಚೆ ಬರಲಿ. ಅಲ್ಲಿ ಹೋಗಿ ಅವರಿಗೆ ಪೋಸ್ ಹೇಳಿಕೊಡಿ, ಬೇಗ ಬೇಗ ಆಗ್ಬೇಕು, ಇಲ್ಲಿ ಲೈಟ್ ಹೋಗ್ತದೆ ಈಗ. ಅಷ್ಟೊಳಗಿದೆ, ಅಷ್ಟೊಳಗೆ ನಂದಿಗೆ, ಅಷ್ಟೊಳಗೆ ನಂದಿಗೆ. ಇದು ಬೇಕಾ? ನೆಕ್ಸ್ಟ್ ಎಮ್ಎಲ್ಎ ಅದು ಬೇಡ ಚಿಕ್ಕ. ಮುಗಿಸಿ ಬಂದಾಗಿ ಬಂದಿದೆ. ಅದರಲ್ಲಿ ತೆಗಿಯಾ? ಅದು ಅವ್ರದ್ದು. ನನ್ನದು ಇನ್ನೊಂದು 4 ಅಲ್ಲೆಲ್ಲ ಅತ್ತಿಗೆ ಇಲ್ಲಿಂದ ಫೈಬರ್ದು ಬಟ್ಟೆ ಆಗ್ಲಿಲ್ಲ, ಆಚೆ ಅಲ್ಲ, ಫೈಬರ್ದು ಬಟ್ಟೆ ಆಗ್ಲಿಲ್ಲ. ಆಚೆ ಅಲ್ಲ, ಈಚೆಗೆ ಸ್ವಲ್ಪ ಈಚೆ. ಅಲ್ಲ ಫೈಬರ್ದು ಬಟ್ಟೆ ತಂದು ಕೂತೊಲಿಸಿ. ಸನಿತೆ ರಡ್ಡಿ ಫೈಬರ್ದ ಬಟ್ಟಿಗೆ ಒಂದಾರಪ್ಪ, ಇದು ಕುಲ್ಲುವಾರ ನೀತಿ ಕೊಡಪ್ಪ. ಇದು ಟೈಟಾನಿಕ್ ಪೋಸ್. ಸೇಮ್ ಬಟ್ ಡಿಫರೆಂಟ್. ನೋ ಮನಿ ನೋ ಎಡಿಟ್ ಮಾಡಿ ಚಂದಾಗಿದೆ ಮಾರು. ದೇವಿಕಾ ಇವರಿಬ್ಬರು ಕಪಲ್ಸ್. ಒಂದ್ ಸೆಕೆಂಡ್, ನೀವು ಇಲ್ಲಿ ಈ ತರ ಇನ್ನು ಸತ್ರ ಬರಲಿ. ದೇವಿಕಾ ಇಲ್ಲ, ನಾನು ಒಂದು ಪೋಸ್ ಅಂತ ಹೇಳಿ ನೋಡಿದ್ದು. ಎಂತ ಆಯ್ತಾ? ನಾನು ಚಿಕ್ಕನ್ನು ಗೊತ್ತಿಲ್ವಾ? ಬೇಗ ಎಂತ ನಾ ಹಂಗೆ ಮರ್ಯಾದಿಲ್ವಾ? ಎಂತ ಮಿಕ್ಕ ನಂಗೆ ಗೊತ್ತಾಗಿ ಅಲ್ಲವಾ? ಇಲ್ಲಿ ಒಳ್ಳೆ ಸೆಲ್ಫಿ ತಗೊಳ್ಳಿ ನಿಂತಿದ್ದಾನೆ ಮಾರಿ. ತುಂಬುದಿಲ್ಲ
ಚೂರಿ ಆಚೆ ನೋಡು ಕಣ್ಣು ಮಾತ್ರ ಆಚೆ ಕತ್ತು ನೇರ ಹೋಗಿರಲ್ಲಿ ಆಚೆ ನೋಡು ಆಚೆ ಈಶಾನ್ಯ ದಿಕ್ಕಿಗೆ ನೋಡು ಬಂದ ಅಷ್ಟು ಬೇಡ ದೇವರು ಸ್ವಲ್ಪ ಅರ್ಧ ಮುಖ ಸಾಕು ಹುಡುಗಿಯರು ಸಾಕು ಅಕ್ಕಪಕ್ಕ ಹುಡುಗಿಯರೇ ಬನ್ನಿ ಸಾಕು ನೀವು ಸಾಕು ಅವ್ರು ಬಂದದೇಕಿದೆ ಕೊಡ್ಬಿಟ್ಟು ತೆಗಿಲಿಕ್ಕೆಲ್ಲ ಅವರದ್ದು ಫೋಟೋ ತೆಗಿಲಿಕ್ಕೆ ಹೌದಾ ಓ ಮಕ್ಕಳು ಈಚೆ ಬನ್ನಿ ಅವ್ರದ್ದು ತೆಗಿ ಪಿಂಕಿದೆ ಆಗ್ತು ನೋಡಿ ರಘು ಪಿಂಕಿ ನಗಡು ನಗಡು ಅಲ್ಲಿ ಬಿಟ್ಟು ನಗಡು ಬೇಗ ನಗಡ್ತೀರ ನೋಡ್ಬೇಡ ದೇವ್ರ ನೀವು ಈಗಲ್ಲ ವರ್ಷ ನೀವೆಲ್ಲ ಆ ಕಡೆ ಮುಖ ಮಾಡಿದ್ರೆ ಎಂತ ಕಾಣ್ಬೇಕಾದ್ರೆ ಸ್ವಲ್ಪ ಇದು ಈಗ ಇಲ್ಲಿ ಎಲ್ಲ ಈಗ ನೋಡುದಲ್ಲ ಹೇಗೆ ಹೇಗೆ ಬೇಗ ಬೇಗ ಈಗೆಲ್ಲ ಈಚೆ ಎಸ್ ಎಸ್ ಚೆನ್ನಾಗಂತು ಸ್ವಲ್ಪ ಈಚೆ ಈಚೆ ನೋಡು ಬೇಗ ಸ್ವಲ್ಪ ನಗಡು ಕಿಚ್ಚಿಕೊಡಿ ಅವಾಗ ಅವಳು ಮಾಡಿ ಎಸ್ ಎಸ್ ಹಾಗೆ ಮಾಡಿ 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 ಜಸ್ಟ್ ಚೆನ್ನಾಗಂತು Ready, 1, 2, 3. ಬಟ್ ಆ ಕೈ ಬರ್ಲಿಲ್ಲ ಮಾಡ್ಲಿಲ್ಲ ಸ್ವಲ್ಪ ಮುಂದೆ ತನ್ನಿ ಬಾವು ಕಾಲು ಸಹ ಕಮ್ಮಿ ಆಗಿದೆ ಕಾಲು ಸಹ ರೆಡಿ ಆಕ್ಷನ್ ಆಕ್ಷನ್ ಫಸ್ಟ್ ಅವರು ಬರ್ಲಿಕ್ಕಿಲ್ಲ ಹೆಗಲ ಮೇಲೆ ಕೈ ಹಾಕಿ ಅವಳ್ದು ಎಂತ ಈಗ ಸಮೇತ ನನ್ನ ಹತ್ರ ಉಂಟು ಮಾರೆ ಏ ಅಭಿಯಾನ ಅಭಿಯಾನ ವಾಪಸ್ ಆದ್ರೆ ರಿಯಾಕ್ಷನ್ ರಿಯಾಕ್ಷನ್ ಜೀವಕ್ಕೆ ಒಂದೇ ಕೋರಿಕೆ ನೀ ಪ್ರತಿ ಕ್ಷಣ ಸನಿಹ ಇರುವಂತೆ. ಈಗ ಶೂಟ್ ಮುಗಿಸಿ ಮತ್ತೆ ಮನೆಗೆ ಹೊರಟಿದ್ದೀವಿ ನೋಡಿ ನಮ್ಮ ದೊಡ್ಡಣ್ಣಂದು ರಾಮರಾಜ್ ಚಡ್ಡಿ ಎಲ್ಲ ಹೊರಟ್ರೀಗ ಸೊ ಹುಡುಗನ ಕಡೆ ವರ್ಷ ಹೊರಟಾಯ್ತು ಯಾರು ಬಿಟ್ರೆ ಕರ್ಕೊಂಡು ಹೋಗ್ತೇನೆ ಅಂತ ಈಗ ಬೇಡ ನಾಲ್ದು ಬರೋದಿಲ್ಲ ಬಿಟ್ರೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುದು ಸರಿ ಬಿಟ್ರೆ ಕರ್ಕೊಂಡು ಹೋಗ್ತೀರಾ ಬಾಯ್ ಎಲ್ಲ ಹೊರಟು ಬಾಯ್ ಮಾವು ಎಂತದ್ದೆ ಎಂತ ಹೇಳಿದ್ರು ಎಂತ ಹೇಳಿದ್ರು ಎಂತಲ್ಲ ಹಗ್ಗಿ ಹಗ್ಗಿ ಹೇಳಿದ ಹಗ್ಗಿ ನಿಲ್ಲ ಎಂತ ಎಂತ ಹೇಳಿದ ಫ್ಲೈಯಿಂಗ್ ಕಿಸ್ ಅಂತ ಕೊಡ ಕೊಡ ಒಂದು ಪ್ಲೇಟ್ ಅವ್ರು ನೋಡ್ಲಿಲ್ಲ ಯಾರು ಈಚೆ ಆಯ್ತದೆ ಒಂದು ಸೈಡ್ ವಿಶ್ ಮಾಡು ಅಂತ ಹೇಳಿ ಬಾವ್ 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 ಕೊಡು ಕೊಡ 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 ಮಾಡ ಕೊಡ ಏಯ್ ಕೊಡ ಇಸ್ಕೊಳ್ಳಿ ಬೇಜಾರಾಗಿದೆ
ಬೇಜಾರಾಗಿದೆ ಬೇಜಾರಾಗಿದೆ ಬೇಜಾರಾಗಿದೆ ಬೇಜಾರಾಗಿದೆ. ಕೂತಿದ್ದಾನೆ ಟಾಪಿಕ್ ಚೇಂಜ್ ಮಾಡುದು ಅಲ್ಲ ಮೇಬ ಮನ್ಪದಲ್ಲಿ ಓಡಿ ಬರ್ತಡೆ ಗಮ್ಮತ್ತು ಉಂಟು. ಬರ್ತಾರೆ ಗಮ್ಮತ್ ಬರ್ತಡೇ ಗಮ್ಮತ್ ಬರ್ತಡೇ ಗಮ್ಮತ್ ಮೇಕಪ್ ಬಿಡು ಇತ್ತೆ ದೇಗ ಕಪ್ಪ ಬಳಿ ಬಸ್ ದೇಗ ನಾಡಿ ದೇಗ ಕಪ್ಪ ಬಳಿ ಇದಾ ದೇವಿಕಾ ಪೆಟ್ರೋಲ ದೇವಿಕಾ ಅದೇ ಅಲ್ಲಿ ಮೇಲೆ ಬಿಡು ವರ್ಷ ಅಂದ್ರೆ ಇವಳೆ ನೋಡಿ. ಗೊತ್ತಿಲ್ಲ ಅಲ್ಲ, ಗೊತ್ತಿರ್ಲಿಕ್ಕಿಲ್ಲ ನನ್ನ ದೊಡ್ಡ ಇವಾಳ ಅಲ್ಲ. ಹೇಗೆ 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 ಹಾಕಿದ್ದು ಮೆಹಂದಿ? ಇಲ್ಲ ಚೂರು ನಾನು ಚಂದ ಇದ್ದೇನಾ ಎಂತ ಮೆಹಂದಿ ಹೇಗಾಗಿದೆ? ಹೇಗೆ ಹಾಕಿದ್ದು? ಕೈಯಲ್ಲಿ ಕೊಂಡಿ ಒಬ್ಬು ಅದು ಕೇಳಬೇಡ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾನೆ, 3 ಗಂಟೆ ಆಗಿದೆ. ಹೌದು, ಯಾಕೆ ಅಷ್ಟು? ಇವಳು ಮತ್ತೆ ಮಲಗಿಕೊಂಡು ಇಲ್ಲ ನಿಕ ಇದು ನೋಡು ಈ ಕೇಳಿ ಅವಳ ಕಣ್ಣಲ್ಲಿ ನೀರು. ಇದು ನೋಡಿ ಮೇಕಪ್ ಹೋಗ್ತದೆ ಅಂತ ಅವಳು ಒಳಗಿಂದ ಒಳಗೆ ಕೂಗಿದಂತೆ ಹೋಗ್ತದೆ ಅಂತ. ಚಮ್ಮಿಯಾಗೆ ಸಮ್ಮರ್ ಸೌಮ್ಯಲ್ಲಿದ್ದಾಳೆ. ಕೆಡಿಸ್ಬೇಡ. ಇದಾ ಇಲ್ಲಿ ನೋಡು, ಇದು ತುಂಬ ಇಂಟ್ರಿಕೇಟ್ ಡಿಸೈನ್. ಸೊ ಇದಕ್ಕೆ ಟೈಮ್ ತೊಗೊಂಡಿತ್ತು ಇಲ್ಲಿ ಈ ಪೋರ್ಷನಿಗೆಲ್ಲ. ಸೊ ಹಾಗೆ ಅದು ತುಂಬ ಲೇಟ್ ಆಯಿತು. ಮತ್ತು ಇಲ್ಲಿದ್ದಕ್ಕೆ ಆಗುವಾಗ ಅವಳಿಗೆ ಚೂರು ನಿದ್ದೆ ಬಂತು. ಹಾಗೆ ಇದೆಲ್ಲ ನೋಡು, ಅವಳು ನಿದ್ದೆ ಮಾಡಿದ್ದು ಕೈ ಹೀಗೆ ಮಾಡಿಕೊಂಡು ಇದೆ. ಎಷ್ಟು ನಿನ್ನೆ ಹಾಕಿದ್ದ? ಅಂದ್ರೆ ನಿಂಗೆ ನಿದ್ದೆ ಇಲ್ಲ ನಿನ್ನೆ? ಆದರೂ ಕೂಡ ಒಂದು ಎಂತ ಕೋಪ ಮಾಡಿಕೊಳ್ಳದೆ ಪಾಪ ಹಾಕೊಂಡಿದ್ದಾಳೆ. ನನಗೆ ಫುಲ್ ಸುಸ್ತಾಗ್ತಾ ಇತ್ತು. ಬೆಂಕಿ ಆಗ್ತಿದ್ರೆ ನಿಂಗೆ ಬೆಂಕಿ ಸೌಟನ್ನು ಬೆಂಕಿಯಲ್ಲಿ ಕಾಯಿಸಿ ನಿಂಗೆ ಬರೆ ಆಗ್ತಿದ್ಲು. ನಿದ್ದೆ ಬರ್ತದ ಈಗ ನಿದ್ದೆ ಮಾಡ ಅಂತ. ಇಲ್ಲ 3 ಸತಿ ನಾನು ಸಹ ಬೈದಿದ್ದೇನೆ, ಎದ್ದಳು ಗೊತ್ತಿಲ್ಲ ಎದ್ದಳು ಬಿಕಾಸ್ ಆದರೆ ಸಹ ಮಲಗಿದ್ದೆ ನಾನು ಪಾಪ. ಯಾರಿಗಾದರೂ ಎಂಗೇಜ್ಮೆಂಟ್ ಲುಕ್ಕಿಗೆ ಈ ಥರ ನಿಮಗೆ ಮೆಹಂದಿ ಬೇಕಿದ್ದರೆ, ಅಥವಾ ನಿಮ್ಮ ಮದುವೆಗೆ ಅಥವಾ ಯಾವುದೇ ಫಂಕ್ಷನಿಗೆ ಈ ಥರ ಮೆಹಂದಿ ಬೇಕಿದ್ದರೆ, ನೀವು ಪುತ್ತೂರು ಮಂಗಳೂರು ರೀಜನಲ್ಲಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಫ್ಲರಿಶಿಂಗ್ ಹೆನ್ನ ಫುಲ್ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸ್ ಹಾಕಿಕೊಡ್ತಾರೆ. ಅಷ್ಟು ಪೇಷನ್ಸಲ್ಲಿ ಹಾಕ್ತಾರೆ, ಅಡ್ಡಿಪೋಳಿಯಾಗಿ ಹಾಕ್ತಾರೆ. ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಯ ತಂಗಿ ಹಾಕ್ಕೊಂಡಿದ್ದಾಳೆ. ಒಂದೊಂದು ಲೆಕ್ಕ ಅವಳು ಹಾಕ್ತಾಳೆ ಅಂತ ಹೇಳಿದ್ಲು. ಅವಳಿಗೆ ನೀನು ಹಾಕೋದು ಹೇಗಿರ್ತದೆ? ಅದು LKG UKG ಮಕ್ಕಳ ಪೇಪರ್ ಅಲ್ಲ, ಹೌದಾ? ಹೌದಂತೆ. ಅದ್ರಲ್ಲಿ ಎಷ್ಟು ಜನ ಇದ್ರು? ಈ ಒಂದು ಕಾರ್ಯಕ್ರಮಕ್ಕೆ ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ ತೆಂಕಿಲದ ಶ್ರದ್ಧಾ ಅವರು. ಬೇಕಾದ್ರೆ ಲೈಟಿಂಗಿಗಾಗಿ ಸಂಪರ್ಕಿಸಿ ಶ್ರದ್ಧಾ ತೆಂಕಿಲ ಪುತ್ತೂರು. ನನ್ನ ನಂಬರ್ ಕೆಳಗೆ ಹಾಕ್ತೇವೆ. ಹಾ, ನಂದಲ್ಲ ಅವಳು. ಇವಳು ಅಕ್ಕ ತಂಗಿಯನ್ನ ಬೇರೆ ಮಾಡುದು. ಯಕ್ಷಗಾನ ಅಂದ್ರೆ ಇಷ್ಟ, ನಿಜ ಹೇಳ್ಬೇಕಂದ್ರೆ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಯಕ್ಷಗಾನ. ಒಂದು ಯಕ್ಷಗಾನ ಮಾಡು. ದಿಮ್ ದಿಮ್ ಅದಕ್ಕೆ ಬ್ರಹ್ಮರಕ್ಕಸ ನೀನು ಪಿಂಕಿಯನ್ನು ಎಷ್ಟು ಇಷ್ಟಪಡ್ತಿ? ತುಂಬಾ ಬಿ ನೀವು ಅಂತಾರ. ವೆರಿ ಗುಡ್ ಫ್ರೆಂಡ್ಸ್, ವೆರಿ ಗುಡ್ ಕಸಿನ್ಸ್ ನಾವು. ಓಕೆ, ಫೋಟೋಶೂಟ್ ಎಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ಇತ್ತು. ಕವಚ
ಈ ದುರ್ಗಾ ನಮಸ್ಕಾರದಲ್ಲಿ ಸಂಗೀತ ಸೇವೆ, ನಾಟ್ಯ ಸೇವೆ ಮತ್ತು ಭಜನೆ ಸೇವೆ ಅಂತ ನಡೀತದೆ ಅಂತ. ಅದರಲ್ಲಿ ಮನೆಯವರೆಲ್ಲ ಸೇರಿ ಭಜನೆ ಆಡಿದರು. ಮತ್ತು ಪೂಜಾ ಹೊತ್ತಿಗೆ ನಾಟ್ಯ ಸೇವೆ ಮಾಡಿದರು. ಪೂಜಾ ಹೊತ್ತಿಗೆದ್ದು ನಾಟ್ಯ ಸೇವೆ ಇತ್ತು, ಅದರ ಜೊತೆಗೆ ಸಂಗೀತ ಸೇವೆ ಕೂಡ ಇತ್ತು, ಅಂದರೆ ಹಾಡಾಡಿದರು. ಜೊತೆಗೆ ಭಗವದ್ಗೀತೆಯನ್ನು ನಮ್ಮ ಸಮೃದ್ಧ ಹೇಳಿದ್ದ, ಬಟ್ ನನಗೆ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ, ಸಾರಿ. ಕೊಡುವಂತಹ ದೇವರು ಯಾರು ಅಂತ ಕೇಳಿದ್ರೆ ಕೆಲವು ದುರ್ಗಾ ವಿನಾಯಕಂ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ತಾಯಿಯಾಗಿ ನಮಗೆಲ್ಲರಿಗೂ ಕೂಡ ತಾಯಿ ಸ್ವರೂಪದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ, ನಂತರ ಆ ದುರ್ಗಾ ಪರಮೇಶ್ವರಿಯ ಮಗನ ಸ್ವರೂಪದಲ್ಲಿರುವಂತಹ ಮಹಾಗಣಪತಿ ದೇವರು ಕಲಿಯುಗದಲ್ಲಿ ಮಾತಾಡುವಂತಹ ಶಕ್ತಿಗಳು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ಸ್ಟಾದಲ್ಲಿ ವಾಪಸ್ ಯೂಟ್ಯೂಬ್ ಕಮೆಂಟ್ಸಲ್ಲಿ ಎಲ್ಲ ನೋಡಿದೆ ನಾನು, ಎಲ್ಲ ನಿಮ್ಮ ಕಮೆಂಟ್ಸ್, ಮೆಸೇಜಸ್ ಎಲ್ಲ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರಮ್ ಮೈ ಸೈಡ್ ಮತ್ತು ಸನ್ನಿತ್ ಸೈಡಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ವರ್ಷಂದು ಒಂದು ಅಂದರೆ ಇವಳಿಗೆ ಕೊಟ್ಟು ಬಿಡು, ಅವಳನ್ನ ತೋರಿಸೋದು ಮತ್ತು ಮೈಕ್ ಕೊಟ್ಟಿಲ್ಲ ಅಂತ ಹೇಳೋದು, ಆ ಥರ ಎಲ್ಲ ಕಮೆಂಟ್ ಬರುತ್ತೆ. ಅವಳು ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ಲು, ಆದರೂ ಆ ಥರ ಎಲ್ಲ ಕಮೆಂಟ್ ಬರುತ್ತೆ. ಹಾಗಾಗಿ ವರ್ಷ ಅವಳಿಗೆ ನಿನ್ನೆ ತುಂಬ ಬೇಜಾರಾಗಿದೆ ಅಂತ, ನಿನ್ನೆ ಪಾರ್ಟ್ 2 ಲಾಗ್ ಬಿಡಬೇಕಾದ್ರೆ ಅದರಲ್ಲಿ ಬಂದಿರೋ ಕಮೆಂಟ್ಸು, ಅದಕ್ಕೆ ಅವಳು ಸ್ವಲ್ಪ ಮಾತಾಡಬೇಕು. ಆ್ಯಕ್ಚುಲಿ ಕೆಲವರದ್ದು ತುಂಬ ಕಮೆಂಟ್ಸ್ ಇತ್ತು, ಚೆಂದ ಆಗಿದೆ ಅಂತ, ಅದು ಖುಷಿ ಆಯಿತು. ಮತ್ತು ಕೆಲವರದ್ದೆಲ್ಲ ಚೆಂದ ಆಗಲಿಲ್ಲ, ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಅವಳದ್ದು ಬರೀ ಶೋ ಆಫ್, ಹಾಗೆ ಇಂಗ್ಲೀಷ್ ಬರೋದಿಲ್ಲ, ಆದರೂ ಸಹ ಹಾಗೆಲ್ಲ ಕೆಲವು ಬೈದಿದ್ರು, ಅದು ಚೂರು ಬೇಜಾರಾಯಿತು. ಟ್ರೈ ಮಾಡ್ತಿದ್ದೆ ನಾನು, ಸೊ ಪ್ಲೀಸ್ ಹಾಗೆ ಡಿಮೋಟಿವೇಟ್ ಮಾಡಬೇಡಿ, ಎಂಕರೇಜ್ ಮಾಡಬೇಡಿ. ಎಂತಕ್ಕೆ ಹಾಗೆ ಮಾಡೋದು ಸುಮ್ಮನೆ? ಅವಳು MC ಮಾಡಲಿಕ್ಕೆ ಪಾಪ ಅವಳು ನಾನು ಇನ್ನೂ ಮಾಡೋದಿಲ್ಲ ಅಂತ ಕೂತಿದ್ದಾಳೆ. ಸಣ್ಣ ಈ ಕಮೆಂಟ್ಸ್ಗಳಿಗೆಲ್ಲ ಈ ಕಮೆಂಟ್ಸ್ಗಳ ಹೆದರಬಾರ್ದು, ಅದಕ್ಕೆಲ್ಲ ಹೆದರಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಆ ಕಮೆಂಟ್ಸ್ ಮಾಡೋರು 3 ಇದ್ದರೆ ಇನ್ನು 300 ಜನ ನಿಮಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಮತ್ತೊಂದು ಡೈಲಿ ಲಾಗಲ್ಲಿ ನಾಳೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.